ಇವಾಗ ಹೇಳಿ, ನಾನು ಒಂದಿಂದ ನಾನು ಫೇಮಸ್ ಆಗಬೇಕು ಅಂತ ಒಳ್ಳೆ ಕೆಲಸ ನಾನು ಏನು ಮಾಡ್ಬೇಕು ನೀನು ಹೇಳ್ಬೇಕು. ಹೇಳೆ. ಅಲ್ಲ ನಂಗೆ ಗೊತ್ತಿಲ್ಲ ಕಣೋ. ಅಲ್ಲೋ ಇವಾಗ ಗೊತ್ತಿಲ್ಲ ಅನ್ಬಾರ್ದು, ನೀನು ನನಗಿನ ಶಾರ್ಪ್ ಆಗಿದ್ಯಾ ಆಯ್ತಾ, ಅದಕ್ಕೆ ನಾನು ನಿನಗೆ ಕೇಳ್ತಾ ಇರೋದು. ಒಂದಿಂದ ಕೊಲೆ ಮಾಡು. ಕಂಗ್ರ್ಯಾಚುಲೇಷನ್ ಬ್ರದರ್. ಕೊಲೆ ಮಾಡೋದು ಒಳ್ಳೆ ಕೆಲಸ ಅಲ್ಲ, ಅದು ಕೆಟ್ಟ ಕೆಲಸ. ಒಳ್ಳೆ ಕೆಲಸನಾ? ಹಾ, ಜನ ಎಲ್ಲ ತಿರುಗಿ ನೋಡ್ಬೇಕು ಅಂತ ಒಳ್ಳೆ ಕೆಲಸ ಮಾಡಬೇಕು. 1 hour later. ಇಲ್ಲಿಂದ ಹೋಗು. ಎಲ್ಲಿಗೆ? ಜಳಳಿ ಕ್ರಾಸ್ಗೆ. ಜಳಳಿ ಕ್ರಾಸ್ಗೆ ಹೋಗ್ಬಿಟ್ಟು 248 ಬಸ್ ಬರುತ್ತೆ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. 248 ಬಸ್ ಹತ್ತು. ಅಲ್ಲಿಂದ ಹತ್ಬಿಟ್ಟು ಟಿಕೆಟ್ ತಗೋ. ಟಿಕೆಟ್ ತಗೊಂಡು ಇಳಿ. ಎಲ್ಲಿ? ಸುಂಗ್ನಳ್ಳಿ ಸ್ಟಾಪ್ ಹತ್ರ. ಓಕೆನಾ? ಅಲ್ಲಿ ಎಲ್ಲಿ ಹಿಂಗೆ ಹೋಗ್ತೇವೆ, ರೈಟ್ ಸೈಡ್ ಅಲ್ಲಿ ಒಂದು ದೊಡ್ಡ ಸುಂದರವಾದ ತೋಟಗಳಿದಾವೆ, ನೀರಿನ ತೋಟ, ಗದ್ದೆಗಳು. ಆ ಗದ್ದೆಲಿ ಇಳಿದ್ಬಿಟ್ಟು ಕ್ಲೀನ್ ಮಾಡಿ ವಿಡಿಯೋ ಮಾಡಾಕು. ವೈರಲ್ ಆಗ್ಲಿಲ್ಲ ಅಂದ್ರೆ ನೋಡು. ಸುಂಗುತ್ ಕಡೆ ಅಲ್ಲ, ಸುಂಗ್ನಳ್ಳಿ. ಗದ್ದೆ ಯಾವ್ದಿಲ್ಲ, ಮನೆ ಮಠ ಮೋರಿ. ಮುಂದಕ್ಕೆ ಹೋಗ್ರು. ಇದು ಕಮರ್ಷಿ ಬಳಿಗೆ ಹೋಗ್ತಾರೆ ಗೊತ್ತಾ? ಅದನ್ನೇ ನಾನು ಅಲ್ಲಿ ಇಳಿದು ಕ್ಲೀನ್ ಮಾಡು. ವಿಡಿಯೋ ವೈರಲ್ ಹೇಳಿದ್ದು ಕೇಳು. ಮೋರಿಗಿರಿ ಕ್ಲೀನ್ ಮಾಡೋದು ಅವೆಲ್ಲ ಅಲ್ಲ, ಅದೆಲ್ಲ ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ನಾನು ಹೇಳ್ತಾ ಇರೋದು ಯಾರ ಕೈಲೂ ಮಾಡಕ್ ಆಗದೆ ಇರೋದು. ಒಂದಿಂದ ನಾನು ಫೇಮಸ್ ಆಗೋದು. ನನ್ನ ಕೈಲಿ ಮಾಡಕ್ ಆಗಲ್ಲ ಅದನ್ನ. ಏನು ಹುಷಾರಮ್ಮ, ಲೈಫ್ ನ ಈಸಿಯಾಗಿ ತಗೋಬೇಡ. ನಾನು ಹೋಗ್ತೀನಿ, ನನ್ನ ಜೊತೆ ನೀನು ಬಾ ಆಯ್ತಾ. ಹೆಲ್ಪಿಂಗ್ ನೀನ್ ಬಾ ಸಾಕು. ಆಯ್ತು, ಹೇಳ್ಕೊ ಬರ್ಬೇಡ. ಅಲ್ಲಿ ಬಂದು ವಿಡಿಯೋ ಮಾಡಕ್ಕಾದ್ರು ಬಾ. ಮೋರಿಲ್ ಕೆಳಗಡೆ ಇಳಿದು ಇಲ್ಲ ಸಪೋರ್ಟ್ ಮಾಡಪ್ಪ. ಓಡ್ರೋ ಇದು ಸರ್ಜಾಡ ಸಪೋರ್ಟ್. ನೀನೇನ್ ಕೇಳಿದ? ನಾನ್ ಕೇಳಿದ್ದು ಅದನ್ನೇ. ಇವಾಗ ನೀನ್ ಹೇಳ್ದೆ ನಾನು ಮಾಡ್ತೀನಿ, ನಾನು ರೆಡಿ. ಓಕೆ, ನಾ ಮಾಸ್ಕ್ ಗೀಸ್ಕು ಜಾಕೆಟ್ ಎಲ್ಲ ಹಾಕೊಂಡ್ ಬರ್ತೀನಿ. ನೀನ್ ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡಿ ಕೆಳಗೆ ಇಲ್ಲ ಕೆಳಗಡೆ ನನ್ನ ಜೊತೆ ತೋರಿಸ್ಬೇಕು. ಆ ಮೋರಿಲ್ ಏನೇನ್ ಬಿದ್ದಿದೆ ಅಂತ ತೋರಿಸ್ಬೇಕು. ವಿಡಿಯೋದಲ್ಲಿ ಕಾಣಿಸ್ಕೊಂಬೇಡ. ನನ್ನ ಜೊತೆ ಬಂದು ಕ್ಯಾಮ್ರಾ ಹಿಡ್ಕೊಂಡು ಆ ಮೋರಿಲ್ ನಾನು ಏನೇನ್ ತೋರಿಸ್ತೀನಿ ಡೀಟೇಲ್ ಆಗಿ ನೀನ್ ನೋಡ್ಬೇಕು. ಹೆಂಗೂ ನಿಮ್ ಹುಡುಗಿ ಅವಳ? ನಮ್ ಹುಡುಗಿ ಕತೆ ಬೇಡ ನಿನ್ಗೆ, ನಮ್ ಹುಡುಗಿ ವಿಷಯ ತೆಗಿಬೇಡ. ಹುಡುಗಿ ಅವಳ ಕರ್ಕೊಂಡ್ಬಂದು ಮದ್ವೆ ಆಗು. ನಿಮ್ 4 ಜನ ಹುಡುಗರು ಹುಡುಗರು ಫಿಲಮ್ ಎಲ್ಲ ಕತೆ ಬೇಡ. ನಾನು ಹೇಳ್ತಾ ಇರೋದು ಒಳ್ಳೆ ಕೆಲಸ ಕೇಳಿರೋದು. ನೀಟಾಗಿ ಒಳ್ಳೆ ಮನ್ಸಿನ ಯಾವ್ದಾನ ಒಂದು ಒಳ್ಳೆ ಕೆಲಸ ಹೇಳೋ ಕೆಲಸ ನಾನು ಮಾಡ್ತೀನಿ. ಚಾಲೆಂಜ್ ಹಾಕು ನನಗೆ. ನಿನ್ನ ಹತ್ರ ಇದನ್ನ ಮಾಡಕ್ಕಾಗುತ್ತಾ, ಚೇಂಜ್ ಮಾಡಕ್ಕಾಗುತ್ತಾ? ಅದೆಲ್ಲ ನಾನು ಹೇಳಿಲ್ಲ. ಬೇರೆ ಸ್ಟಾಪ್ ಕೊಡ್ತೀನಿ, ಕೆಂಗೇರಿ ಹತ್ರಕ್ಕೆ ಹೋಗು. ನನಗೆ ಇದೇ ಆಗಲ್ಲ. ನನಗೆ ಕ್ವಶನ್ಗೆ ಕರೆಕ್ಟ್ ಆಗಿ ಚಾಲೆಂಜ್ ಉಟ್ಕೊಂಡು ಹೋಗಿ ರೀಲ್ಸ್ ಮಾಡು. ಫೇಮಸ್ ಆದ್ರೂ ಆತೀಯ, ಟ್ರೋಲ್ ಆಗ್ತೀಯ, ಆಮೇಲೆ ಫೇಮಸ್ ಆಗಿ ಸೀನ್ ಎಲ್ಲ ಇಲ್ಲ. ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಎಲ್ಲಾ ಸ್ಟೋರಿ ಸ್ಟೇಟಸ್ ಅಲ್ಲೆಲ್ಲ ವಾವ್ ವ್ಯೂ ಅಂತೆಲ್ಲ ಅಂದು, ಆಮೇಲೆ ನಾನು ಟ್ರೋಲ್ ಪೇಜಸ್ ಗಳಲ್ಲೆಲ್ಲ ಇಂತ ಹುಡುಗ ಇರ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಅನ್ನಿಸ್ಕೋಬೇಕು ತಾನೆ. ಆಮೇಲೆ ನಿಂದೆಲ್ಲ ನೋಡಿ ಸುದೀಪ್ ಅವರು ಬಂದು ಕಲರ್ಸ್ ಕನ್ನಡದವರು ನಿನಗೆ ಬೆಗ್ ಮಾಡಬೇಕು, ಪ್ಲೀಸ್ ಬನ್ನಿ. ಆಮೇಲೆ ನೀನು ನೆಕ್ಸ್ಟ್ ಸೀಸನ್ ವೀಕೆಂಡ್ ವಿತ್ ರಮೇಶ್ ಹೋಗ್ಬೇಕು ಅನ್ನೋ ಆಸೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆಸೆ ಇಲ್ಲ, ಬಟ್ ನೀನ್ ಹೇಳಿದ್ ನೋಡಿ ನನಗೆ ಖುಷಿ ಪಟ್ಬಿಟ್ಟೆ. ಎಷ್ಟು ಖುಷಿ ಪಟ್ಬಿಟ್ಟೆ ಅಂದ್ರೆ ಈಗ ಜಸ್ಟ್ ಬಿಗ್ ಬಾಸ್ ಹೋಗಿ ಆಚೆ ಬಂದಷ್ಟೇ ಖುಷಿ ಆಗೋಯ್ತು. ಹೋಗಿ ಮುಚ್ಕೊಂಡು ಹೋಗಿ ಗಿಫ್ಟ್ ತಗೊಂಬ. ನಾಳೆ ವಿಡಿಯೋ ಹಾಕ್ತೀನಿ, ಹೇಳು. ಸುಮ್ನ ಹಾಕ್ತೀನಿ, ಹಾಕಲ್ಲ ಅನ್ಕೊಂಡೇನು.